ಅದಕ್ಕಾಗಿ ಅವರು ನಮ್ಮ ಮೋದಿ ಅವ್ರ ಜೊತೆಗೆ ಅಷ್ಟೊಂದು ಮೊದಲಿನ ಸೌಹಾರ್ದ ಉಳಿದಿಲ್ಲ ಅಂತ ಕೇಳಿ ಬರ್ತಾಯಿದ್ದಾವೆ. ಹೀಗಿದ್ದಾಗ ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಇವ್ರನ್ನ ಬೆಂಬಲಿಸ್ತಾರೆ ಅನ್ನುವಂಥ ಒಂದು ಸಂಶಯ ಅಂತ ಐತೆ. ಈಗ ಚರ್ಚೆಗಳು ಶುರುವಾಗಿದ್ದಾವೆ. ಮತ್ತು ಜಗದೀಪ್ ಧನ್ಕರ್ ಅವ್ರು ಮಾತ್ರ ಬಾಯಿ ಬಿಟ್ಟಿಲ್ಲ, ಮುಸ್ಲಿಂ ಬಿಡುವಂಗೂ ಕಾಣೋದಿಲ್ಲ ಅಂತ ಅನ್ನಿಸ್ತದೆ. ಏನೋ ಒಂದು ಸಂದರ್ಭದಲ್ಲೇ ಕಹಿಗಳಿಗೆ ಒಂದಿಷ್ಟೇನೋ ಇಂಡಿಯಾ ಕಡೆ ಒಂದಿಷ್ಟು ಒಲವು ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಗೊತ್ತಿಲ್ಲ, ಯಾಕೆ ಮಾತಾಡಿಲ್ಲ ಅವರಿಂದಾಗ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಈಗ NDA ಪರವಾಗಿ ಉಪರಾಷ್ಟ್ರಪತಿ ಸ್ಪರ್ಧೆಗೆ ರಾಧಾಕೃಷ್ಣನ್ ಅವರು ಅಂದ್ರೆ CP ರಾಧಾಕೃಷ್ಣನ್ ಅವರು ನಿಲ್ಲುವ ಎಲ್ಲ ಒಂದು ಮಾತುಕತೆ ಬರೋದರಿಂದಾಗೆ ಇನ್ನು ಮುಂದೆ ಇವರು ಏನು ಮಾಡಬಹುದು ನಮ್ಮ ಈ ಇಂಡಿಯಾ ಗಠಬಂಧನದವರು ಅನ್ನೋದು ಭಾಳಷ್ಟು ಚರ್ಚೆ ನಡೀತಾ ಇದೆ. ಅದು ಉತ್ತರ ಸಿಗುವಂಥ ಸಾಧ್ಯತೆಗಳಿದೆ. ಇಷ್ಟಲ್ಲ ನೋಡೋಣ ಏನಾಗ್ತದೆ. ಆದರೆ ಮೋಸ್ಟ್ಲಿ ಉಪರಾಷ್ಟ್ರಪತಿ ಚುನಾವಣೆ ನಡೀತದೇನೋ ಅನ್ನುವಂಥ ಮಾತುಗಳು ಮಾತ್ರ ದಟ್ಟಾಗ್ತಾ ಇದ್ದಾವೆ. ಹಂಗೇನಾದರೂ ಆದರೆ ತಪ್ಪೇನಾದರೂ NDAದಿಂದ ಈ ಉಪರಾಷ್ಟ್ರಪತಿ ಸ್ಥಾನ ತಪ್ಪಿತಂದ್ರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರು ಪ್ರಧಾನಿ ಮಾಡುವಂಥ ಜನ ಬರ್ತಾರೇನೋ ಅನ್ನೋ ಮಾತು ಇದ್ದಾವೆ. ಯಾರಿಗೆ ಗೊತ್ತು ಭವಿಷ್ಯದ ಗರ್ಭದಲ್ಲಿ ಏನದ ಅಂತೇಳಿ. ಒಟ್ಟಾರೆಯಾಗಿ ರಾಧಾಕೃಷ್ಣನ್ ಅವರಿಗೆ ಮಾತ್ರ ಅಭ್ಯರ್ಥಿ ಉಪರಾಷ್ಟ್ರಪತಿ. ಇದಕ್ಕಿಂತ ಯಾವ ರೀತಿಯಾಗಿ ಮತ ಬೆಳ್ಬೋದು ಏನಾಗ್ಬೋದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಹೆಚ್ಚು ತಲಾಮಿ ಸತ್ಯದ ಕೈಗಳೇ ವಂದನೆಗಳು.